ಒಂದು ಕಹಿ ಸತ್ಯ ಕೇಳು. ನಿನ್ನ ಮುಂಜಾನೆ ನಿನ್ನ ನಿಯಂತ್ರಣದಲ್ಲಿ ಇಲ್ಲದಿದ್ದರೆ ನಿನ್ನ ಜೀವನವು ಕೂಡ ನಿನ್ನ ನಿಯಂತ್ರಣದಲ್ಲಿ ಇರುವುದಿಲ್ಲ. ನೀನು ನಿನಗೆ ಲಕ್ಷ ಬಾರಿ ತಿಳಿ ಹೇಳಬಹುದು, ಮೋಟಿವೇಶನಲ್ ವಿಡಿಯೋಗಳನ್ನು ನೋಡಬಹುದು, ದಿನಚರಿಯನ್ನು ಸೇವ್ ಮಾಡಿಕೊಳ್ಳಬಹುದು. ಆದರೆ ಅಲಾರಂ ಬಾರಿಸಿದ ಮೇಲೂ ನೀನು ಹಾಸಿಗೆಯಲ್ಲಿಯೇ ಇನ್ನು ಮಲ್ಕೊಂಡಿದ್ರೆ, ಎದ್ದ ತಕ್ಷಣ ಫೋನ್ ಕೈ ಎತ್ಕೊಂಡರೆ ನೀನು ಪ್ರತಿದಿನ ನಿನಗೆ ಒಬ್ಬ ಸಾಧಾರಣ ವ್ಯಕ್ತಿಯಾಗುವ ಟ್ರೈನಿಂಗ್ ನೀಡುತ್ತಾ ಇದೆಯಾ? ನೆನಪಿಡು, ಜೀವನ ಒಂದು ದಿನದಲ್ಲಿ ಹಾಳಾಗುವುದಿಲ್ಲ. ಅದು ಪ್ರತಿ ಮುಂಜಾನೆ ಸ್ವಲ್ಪ ಸ್ವಲ್ಪವಾಗಿ ಜಾರುತ್ತಾ ಹೋಗುತ್ತದೆ. ಮತ್ತು ಅತ್ಯಂತ ಕೆಟ್ಟ ವಿಷಯವೆಂದರೆ ಬಹುತೇಕ ಜನರಿಗೆ ಈ ವಿಷಯ ತಿಳಿಯುವುದೇ ಇಲ್ಲ. ಸತ್ಯವೇನೆಂದರೆ ಬಹುತೇಕ ಜನರು ಸೋಲುವುದು ಅವರ ದುರ್ಬಲರಾಗಿದ್ದಾರೆ ಎಂದಲ್ಲ, ಬದಲಿಗೆ ಅವರ ಮಾರ್ನಿಂಗ್ ರೂಟೀನ್ ದುರ್ಬಲವಾಗಿದೆ ಎಂಬುದ ಕಾರಣಕ್ಕೆ. ನಾನು ನಿನಗೆ 5 ಮಾರ್ನಿಂಗ್ ಹ್ಯಾಬಿಟ್ಸ್ ತಿಳಿಸಿಕೊಡುತ್ತೇನೆ. ಇವು ನಿನ್ನ ಫೋಕಸ್, ಕಾನ್ಫಿಡೆನ್ಸ್ ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಅನ್ನು ಸಂಪೂರ್ಣವಾಗಿ ರಿಸೆಟ್ ಮಾಡುತ್ತವೆ ಮತ್ತು ಇಡೀ ದಿನವನ್ನು ನಿನ್ನ ನಿಯಂತ್ರಣಕ್ಕೆ ತರುತ್ತವೆ. ಆದರೆ ಗಮನವಿಟ್ಟು ಕೇಳು, 5ನೇ ಅಭ್ಯಾಸ ಅತ್ಯಂತ ಮುಖ್ಯವಾದದ್ದಾಗಿ, ಅದಕ್ಕಾಗಿಯೇ ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ. ನಂಬರ್ 1, ಒಂದೇ ಸಮಯಕ್ಕೆ ಏಳು. ಒಂದು ನಿರ್ದಿಷ್ಟವಾದ ವೇಕಪ್ ಟೈಮ್ ನಿಗದಿಪಡಿಸು ಮತ್ತು ಅದನ್ನು ನಿನ್ನ ನಿಯಮವಾಗಿಸಿಕೊ. ಆಪ್ಷನ್ ಅಲ್ಲ, ಪ್ರತಿದಿನ ಅದೇ ಸಮಯಕ್ಕೆ ಏಳು. ನೀನು ತಡವಾಗಿ ಮಲಗಿದ್ದೀಯಾ ಎಂಬುದು ಮುಖ್ಯವಲ್ಲ, ನೀನು ಸುಸ್ತಾಗಿದ್ದೀಯಾ ಎಂಬುದು ಮುಖ್ಯವಲ್ಲ. ಅಲಾರಂ ಬಾರಿಸಿತೆ, ನೀನು ಎದ್ದೆ ಅಷ್ಟೇ. ಯಾವುದೇ ಯೋಚನೆ ಮಾಡುವ ಸಮಯವಿಲ್ಲ, ಯಾವುದೇ ಸ್ನೂಸ್ ಇಲ್ಲ. ಯಾಕಂದ್ರೆ ಯಾವ ಕ್ಷಣದಲ್ಲಿ ನೀನು ಸ್ನೂಸ್ ಬಟನ್ ಅನ್ನು ಒತ್ತಿದೆಯೋ ಅದೇ ಕ್ಷಣದಲ್ಲಿ ನೀನು ನಿನ್ನ ಮೆದುಳಿಗೆ ಡಿಸಿಪ್ಲಿನ್ ಎಂಬುದು ಒಂದು ಆಪ್ಷನಲ್ ಎಂದು ಸಿಗ್ನಲ್ ನೀಡುತ್ತೀಯ ಮತ್ತು ಮೆದುಳು ಪ್ಯಾಟರ್ನ್ ಗಳನ್ನು ತುಂಬಾ ಬೇಗ ಕಲಿಯುತ್ತದೆ. ನೀನು ಪದೇ ಪದೇ ನಿನಗೆ ರಿಯಾಯಿತಿ ನೀಡುತ್ತಾ ಹೋದರೆ ನಿನ್ನ ಬ್ರೈನ್ ನಿಧಾನವಾಗಿ ಪ್ರತಿ ಕಷ್ಟದ ಕೆಲಸದಿಂದ ತಪ್ಪಿಸಿಕೊಳ್ಳುವ ಅಭ್ಯಾಸ ಮಾಡಿಕೊಳ್ಳುತ್ತದೆ. ಆದರೆ ನೀನು ಪ್ರತಿದಿನ ಒಂದೇ ಸಮಯಕ್ಕೆ ಎದ್ದಾಗ ನಿನ್ನ ಬಾಡಿ ಅದಕ್ಕೆ ತಕ್ಕಂತೆ ಅಡ್ಜಸ್ಟ್ ಆಗುತ್ತದೆ. ರಾತ್ರಿ ಬೇಗ ನಿದ್ದೆ ಬರಲು ಪ್ರಾರಂಭವಾಗುತ್ತದೆ ಮತ್ತು ನಿನ್ನ ಸ್ಕಾರ್ಡಿಯನ್ ರಿದಮ್ ತನ್ನಷ್ಟಕ್ಕೆ ರಿಸೆಟ್ ಆಗುತ್ತದೆ. ಜನರು ಮಾಡುವ ಒಂದು ದೊಡ್ಡ ತಪ್ಪು ಏನೆಂದರೆ ಅವರು ರಾತ್ರಿ ಸಮಯವನ್ನು ಸರಿಪಡಿಸಲು ಪ್ರಯತ್ನಿಸುತ್ತಾರೆ, ಆದರೆ ಅಸಲಿ ಕಂಟ್ರೋಲ್ ರಾತ್ರಿಯಿಂದಲ್ಲ, ಮುಂಜಾನೆಯಿಂದ ಶುರುವಾಗುತ್ತದೆ. ನಿನ್ನ ವೇಕಪ್ ಟೈಮ್ ಫಿಕ್ಸ್ ಮಾಡು, ಮುಂಜಾನೆಯನ್ನು ಕಂಟ್ರೋಲ್ ಮಾಡು, ಆಮೇಲೆ ನೋಡು ನಿನ್ನ ಇಡೀ ಜೀವನ ನಿಧಾನವಾಗಿ ಅದೇ ರಿದಮ್ಗೆ ಬರುತ್ತದೆ. ಏಕೆಂದರೆ ನಿಜವೇನೆಂದರೆ ಶಿಸ್ತಿನ ಆರಂಭ ಅಲಾರಂ ಬಾರಿಸಿದ ನಂತರ ಮೊದಲ 10 ಸೆಕೆಂಡ್ಗಳಲ್ಲಿ ನಿನ್ನ ಕೈಯಲ್ಲಿರುತ್ತದೆ. ನಂಬರ್ 2, ಎದ್ದ ತಕ್ಷಣ ನಿನ್ನ ಬಾಡಿಯನ್ನು ಆಕ್ಟಿವ್ ಮಾಡು. ನೀನು ಎದ್ದ ತಕ್ಷಣ ಮೊದಲಿಗೆ ಒಂದು ಪೂರ್ತಿ ಗ್ಲಾಸ್ ನೀರು ಕುಡಿ. ಇಡೀ ರಾತ್ರಿ ಮಲಗಿದ ನಂತರ ನಿನ್ನ ಬಾಡಿ ನಿಧಾನವಾಗಿ ಡಿಹೈಡ್ರೇಟ್ ಆಗಿರುತ್ತದೆ ಮತ್ತು ನೀರು ನಿನ್ನ ಸಿಸ್ಟಮ್ ಅನ್ನು ತಕ್ಷಣ ಆಕ್ಟಿವ್ ಮಾಡುತ್ತದೆ. ಆದರೆ ಒಂದು ದೊಡ್ಡ ರೋಲ್ ನೆನಪಿಡು, ಬೆಡ್ ಮೇಲೆಯೇ ಇರಬೇಡ, ಫೋನ್ ಎತ್ತಿಕೊಳ್ಳಬೇಡ, ರೀಲ್ಸ್ ಸ್ಕ್ರಾಲ್ ಮಾಡಬೇಡ. ಏಕೆಂದ್ರೆ ನಿನ್ನ ಮುಂಜಾನೆ ಸ್ಕ್ರೀನ್ ಇಂದ ಶುರುವಾದರೆ ನಿನ್ನ ಮೆದುಳು ಇಡೀ ದಿನ ರಿಯಾಕ್ಟಿವ್ ಮೋಡ್ ನಲ್ಲಿ ಇರುತ್ತದೆ. ಇದರ ಬದಲಾಗಿ ತಕ್ಷಣ ನಿನ್ನ ಬಾಡಿಯನ್ನು ಮೂವ್ ಮಾಡು. ಅತ್ಯಂತ ಉತ್ತಮ ಮಾರ್ಗವೆಂದರೆ ನಿಧಾನವಾಗಿ ರನ್ನಿಂಗ್ ಅಥವಾ ಫಾಸ್ಟ್ ವಾಕ್. ರನ್ನಿಂಗ್ ನಿನ್ನ ಹಾರ್ಟ್ ರೇಟ್ ಹೆಚ್ಚಿಸುತ್ತದೆ, ಬ್ಲಡ್ ಫ್ಲೋ ವೇಗಗೊಳಿಸುತ್ತದೆ ಮತ್ತು ನಿನ್ನ ಬ್ರೈನ್ ಗೆ ಆಕ್ಸಿಜನ್ ತಲುಪಿಸುತ್ತದೆ. ಇದರಿಂದ ನಿನ್ನ ಮೈಂಡ್ ಹೆಚ್ಚು ಅಲರ್ಟ್ ಮತ್ತು ಫೋಕಸ್ಡ್ ಆಗುತ್ತದೆ. ಆರಂಭದಲ್ಲಿ ಜಾಸ್ತಿ ಯೋಚಿಸಬೇಡ, 5 ನಿಮಿಷ ಓಡು, 10 ನಿಮಿಷ ಓಡು, ಎಷ್ಟು ಸಾಧ್ಯವೋ ಅಷ್ಟು ಮಾಡು. ಅದರ ನಂತರ ಪುಷಪ್ಸ್, ಸ್ಕ್ವಾಟ್ಸ್, ಸ್ಟ್ರೆಚಿಂಗ್ ಅಂತ ಕೆಲವು ಬೇಸಿಕ್ ಎಕ್ಸರ್ಸೈಸ್ ಸೇರಿಸಿಕೊ. ಕೇವಲ 20 ರಿಂದ 30 ನಿಮಿಷಗಳ ಮೂವ್ಮೆಂಟ್ ನಿನ್ನ ಇಡೀ ಎನರ್ಜಿಯನ್ನು ಬದಲಿಸಬಲ್ಲದು. ಏಕೆಂದರೆ ನಿನ್ನ ಮುಂಜಾನೆ ನಿನ್ನ ಬಾಡಿಯನ್ನು ಆಕ್ಟಿವ್ ಮಾಡಿದಾಗ ನಿನ್ನ ಮೆದುಳಿಗೆ ಒಂದು ಸಿಗ್ನಲ್ ಸಿಗುತ್ತದೆ, ಇವತ್ತಿನ ದಿನ ಕಂಟ್ರೋಲ್ ನಲ್ಲಿದೆ. ಇದಕ್ಕಾಗಿ ಬಹುತೇಕ ಹೈ ಪರ್ಫಾರ್ಮಿಂಗ್ ಜನರು ತಮ್ಮ ದಿನದ ಆರಂಭವನ್ನು ಮೂವ್ಮೆಂಟ್ ನಿಂದ ಮಾಡುತ್ತಾರೆ, ಮೋಟಿವೇಶನ್ ಇಂದಲ್ಲ. ಏಕೆಂದರೆ ಯಾರು ಮುಂಜಾನೆ ತಮ್ಮ ಶರೀರವನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾರೋ ಅವರು ಇಡೀ ದಿನ ತಮ್ಮ ಮೆದುಳನ್ನು ಕೂಡ ನಿಯಂತ್ರಣದಲ್ಲಿಟ್ಟುಕೊಳ್ಳಲು 100% ಸಾಧ್ಯವಾಗುತ್ತದೆ. ನಂಬರ್ 3, ನಿನ್ನ ಮೆದುಳಿಗೆ ಸರಿಯಾದ ಇಂಧನ ನೀಡು. ಫಿಸಿಕಲ್ ಮೂವ್ಮೆಂಟ್ ಆದ ನಂತರ ನಿನ್ನ ಬಾಡಿಗೆ ಸಂಪೂರ್ಣವಾಗಿ ಆಕ್ಟಿವ್ ಆಗಿರುತ್ತದೆ. ಈಗ ಪ್ರಶ್ನೆ ಏನೆಂದರೆ ನೀನು ಅದಕ್ಕೆ ಏನು ಫೀಡ್ ಮಾಡುತ್ತಿದ್ದೀಯಾ? ಬಹುತೇಕ ಜನರು ಇಲ್ಲೇ ತಪ್ಪು ಮಾಡುತ್ತಾರೆ. ಮುಂಜಾನೆ ಎದ್ದ ತಕ್ಷಣ ಚಹಾ, ಬಿಸ್ಕತ್, ಸಿಹಿ ಅಥವಾ ಪ್ಯಾಕೇಜ್ ಫುಡ್ ತಿನ್ನುತ್ತಾರೆ ಮತ್ತು ನಂತರ ಇಡೀ ದಿನ ಫೋಕಸ್ ಮಾಡಲು ಯಾಕೆ ಆಗುತ್ತಿಲ್ಲ ಎಂದು ಕೊಂಡಾಡುತ್ತಾರೆ. ನೆನಪಿಡು, ನಿನ್ನ ಬ್ರೈನ್ ನಿನ್ನ ಮುಂಜಾನೆ ನೀಡುವ ಇಂಧನ ಮೇಲೆಯೇ ಚಲಿಸುತ್ತದೆ. ಆದ್ದರಿಂದ ನಿನ್ನ ಬ್ರೇಕ್ಫಾಸ್ಟ್ ಸಿಂಪಲ್ ಮತ್ತು ಕ್ಲೀನ್ ಆಗಿರಲಿ. ಹೈ ಪ್ರೋಟೀನ್ ಮತ್ತು ರಿಯಲ್ ಫುಡ್ ತಿನ್ನು. ಉದಾಹರಣೆಗೆ ಹಣ್ಣುಗಳು, ತರಕಾರಿಗಳು, ಓಟ್ಸ್ ಅಥವಾ ಯಾವುದೇ ನ್ಯಾಚುರಲ್ ಫುಡ್. ಮತ್ತು ಪ್ರಮುಖ ರೂಲ್, ಸಾಧ್ಯವಾದಷ್ಟು ನಿನ್ನ ಬ್ರೇಕ್ಫಾಸ್ಟ್ ಅನ್ನು ನೀನೇ ತಯಾರಿಸು. ಯಾಕೆಂದರೆ ನೀನು ನಿನ್ನ ಆಹಾರವನ್ನು ನೀನೇ ತಯಾರಿಸಿದಾಗ ನೀನು ಕೇವಲ ಆಹಾರ ತಯಾರಿಸುತ್ತಿರುವುದಿಲ್ಲ, ನಿನ್ನ ಲೈಫ್ ಸ್ಟೈಲ್ ಮೇಲೆ ಕಂಟ್ರೋಲ್ ತೆಗೆದುಕೊಳ್ಳುವುದನ್ನು ಕಲಿಯುತ್ತಿರುತ್ತೀಯ. ಹೊರಗಿನ ಮತ್ತು ಪ್ಯಾಕೇಜ್ ಫುಡ್ ಸುಲಭ ಅನಿಸಬಹುದು, ಆದರೆ ಅದು ನಿಧಾನವಾಗಿ ನಿನ್ನನ್ನು ಕೇರ್ಲೆಸ್ ಮಾಡುತ್ತದೆ. ಮನೆಯ ಸರಳ ಆಹಾರ ನಿನ್ನನ್ನು ಶಿಸ್ತಿನಿಂದ ಇಡುತ್ತದೆ. ನೆನಪಿಡಿ, ಬ್ರೇಕ್ಫಾಸ್ಟ್ ಕೇವಲ ಟೇಸ್ಟ್ ಗಾಗಿ ತಿನ್ನುವುದಲ್ಲ, ಅದು ನಿನ್ನ ಮೆದುಳಿಗೆ ಇಡೀ ದಿನ ಫೋಕಸ್ ಮತ್ತು ಎನರ್ಜಿ ನೀಡಲು ತಿನ್ನುವುದು. ಆದ್ದರಿಂದ ಮುಂಜಾನೆ ಹೊಟ್ಟೆ ತುಂಬಿಸಿಕೊಳ್ಳಲು ತಿನ್ನಬೇಡಿ, ಪರ್ಫಾರ್ಮ್ ಮಾಡಲು ತಿನ್ನು. ನಂಬರ್ 4, ಅತ್ಯಂತ ಕಷ್ಟದ ಕೆಲಸವನ್ನು ಎಲ್ಲಕ್ಕಿಂತ ಮೊದಲು ಮಾಡು. ಮೂವ್ಮೆಂಟ್ ಮತ್ತು ಹೆಲ್ದಿ ಬ್ರೇಕ್ಫಾಸ್ಟ್ ಆದ ನಂತರ ನಿನ್ನ ಮೆದುಳು ತನ್ನ ಪೀಕ್ ಫೋಕಸ್ ಸ್ಟೇಟ್ ನಲ್ಲಿ ಇರುತ್ತದೆ. ಇದೇ ಸಮಯದಲ್ಲಿ ಬಹುತೇಕ ಜನರು ಅತ್ಯಂತ ದೊಡ್ಡ ತಪ್ಪು ಮಾಡುತ್ತಾರೆ. ಅವರು ಈ ಗೋಲ್ಡನ್ ಟೈಮ್ ಅನ್ನು ಫೋನ್, ಮೆಸೇಜ್ ಅಥವಾ ಸಣ್ಣ ಪುಟ್ಟ ಕೆಲಸಗಳಲ್ಲಿ ವ್ಯರ್ಥ ಮಾಡುತ್ತಾರೆ. ಆದರೆ ಡಿಸಿಪ್ಲಿನ್ ಇರುವ ಜನರು ಒಂದು ವಿಭಿನ್ನ ರೂಲ್ ಫಾಲೋ ಮಾಡುತ್ತಾರೆ. ಅತ್ಯಂತ ಕಷ್ಟದ ಕೆಲಸವನ್ನು ಎಲ್ಲಕ್ಕಿಂತ ಮೊದಲು ಮಾಡುತ್ತಾರೆ. ಯಾವ ಕೆಲಸವನ್ನು ನೀನು ಅತ್ಯಂತ ಹೆಚ್ಚು ಮುಂದೂಡುತ್ತಿದೆಯೋ, ಯಾವುದನ್ನು ಯೋಚಿಸಿ ನಿನ್ನ ಮೆದುಳು ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿದೆಯೋ ಅದೇ ಕೆಲಸದಿಂದ ದಿನದ ಆರಂಭ ಮಾಡು. ಒಂದು ಸಿಂಪಲ್ ರೂಲ್ ಮಾಡಿಕೊ, ನಿನ್ನ ಅತ್ಯಂತ ಇಂಪಾರ್ಟೆಂಟ್ ಟಾಸ್ಕ್ ಅನ್ನು ಬೆಳಿಗ್ಗೆ 11 ಗಂಟೆಯೊಳಗೆ ಮುಗಿಸಬೇಕು. ಈ ಸಮಯದಲ್ಲಿ ಯಾವುದೇ ಫೋನ್ ಇಲ್ಲ, ಯಾವುದೇ ಸೋಷಿಯಲ್ ಮೀಡಿಯಾ ಇಲ್ಲ, ಯಾವುದೇ ಮಲ್ಟಿ ಟಾಸ್ಕಿಂಗ್ ಇಲ್ಲ. ಒಂದೇ ಬಾರಿಗೆ ಕೇವಲ ಒಂದು ಕೆಲಸ. ನೀನು ಸ್ಟೂಡೆಂಟ್ ಆಗಿದ್ದರೆ ಮುಂಜಾನೆ ಈ ಸಮಯವನ್ನು ಡೀಪ್ ಸ್ಟಡಿ ಆಗಿ ಬಳಸು. ಅತ್ಯಂತ ಡಿಫಿಕಲ್ಟ್ ಸಬ್ಜೆಕ್ಟ್, ಅತ್ಯಂತ ವೀಕ್ ಟಾಪಿಕ್ ಮತ್ತು ಅಸಲಿ ಸೂಚನೆ ಹಾಗೂ ಫೋಕಸ್ ಬೇಕಾಗುವ ಕಾನ್ಸೆಪ್ಟ್ ಗಳು ಓದು. 60 ನಿಮಿಷಗಳ ಡೀಪ್ ಫೋಕಸ್ ಸೆಷನ್ ಕೂಡ ಸಾಧ್ಯವಾಗುತ್ತದೆ. ನೆನಪಿಡು, ಸುಲಭವಾದ ಕೆಲಸಗಳನ್ನು ಮೊದಲು ಮಾಡುವುದರಿಂದ ನೀನು ಕೇವಲ ಬ್ಯುಸಿಯಾಗಿದ್ದೀಯಾ
ಮಾಡಿದೆಯಾ ಎಂಬುದು ಫೀಲ್ ಸಿಗುತ್ತದೆ. ಆದರೆ ಕಷ್ಟದ ಕೆಲಸವನ್ನು ಮೊದಲು ಮಾಡುವುದರಿಂದ ನಿನಗೆ ಅಸಲಿ ಪ್ರೋಗ್ರೆಸ್ ಸಿಗುತ್ತದೆ ಮತ್ತು ದಿನದ ಆರಂಭದಲ್ಲಿ ಅತ್ಯಂತ ಕಷ್ಟದ ಕೆಲಸ ಮುಗಿದಾಗ ಇಡೀ ದಿನ ಹಗುರ ಎನಿಸುತ್ತದೆ. ಏಕೆಂದರೆ ಸತ್ಯವೇನೆಂದರೆ ಯಾರು ಮುಂಜಾನೆ ತಮ್ಮ ಅತ್ಯಂತ ದೊಡ್ಡ ಟಾಸ್ಕ್ ಅನ್ನು ಗೆಲ್ಲುತ್ತಾರೋ ಅವರೇ ತಮ್ಮ ದಿನವನ್ನು ಕೂಡ ಗೆಲ್ಲುತ್ತಾರೆ. ನಂಬರ್ 5, ನಿನ್ನ ದಿನದ ಬ್ಲೂ ಪ್ರಿಂಟ್ ತಯಾರಿಸು. ಮುಂಜಾನೆ ಕೊನೆಯ ಕೆಲಸ ನಿನ್ನ ಇಡೀ ದಿನ ಬ್ಲೂ ಪ್ರಿಂಟ್ ತಯಾರಿಸುವುದು. ಕೇವಲ 10 ನಿಮಿಷ ತೆಗೆದುಕೋ ಮತ್ತು ಒಂದು ಪೇಪರ್ ಮೇಲೆ ಇವತ್ತಿನ ಏನು ಮಾಡಬೇಕು ಎಂಬುದು ಬರೆದುಕೋ. ಆದರೆ ಕೇವಲ ಲೀಸ್ಟ್ ಮಾಡಬೇಡ, ಪ್ರಿಯಾರಿಟಿ ಸೆಟ್ ಮಾಡು. ಅತ್ಯಂತ ಪ್ರಮುಖವಾದ ಕೆಲಸವನ್ನು ಮೇಲೆ ಬರೆ, ಕಡಿಮೆ ಮುಖ್ಯವಾದದನ್ನು ಕೆಳಗಡೆ ಬರೆ. ಒಂದು ಸಿಂಪಲ್ ರೂಲ್ ಫಾಲೋ ಮಾಡು. ರೂಲ್ ಆಫ್ 3. ಇಡೀ ದಿನದಲ್ಲಿ 3 ಅತ್ಯಂತ ಪ್ರಮುಖ ಕೆಲಸಗಳನ್ನು ಆರಿಸು. ಅವು ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಬಿಡಬಾರದು, ಇವತ್ತು ಪೂರ್ತಿ ಆಗಬೇಕು, ಉಳಿದಿದ್ದೆಲ್ಲ ಸೆಕೆಂಡರಿ. ಏಕೆಂದರೆ ನಿನ್ನ ಬಳಿ ಕ್ಲಿಯರ್ ಪ್ರಿಯಾರಿಟಿ ಇದ್ದಾಗ ನಿನ್ನ ಮೆದುಳು ಗೊಂದಲದಲ್ಲಿ ಎನರ್ಜಿ ವೇಸ್ಟ್ ಮಾಡುವುದಿಲ್ಲ. ಮತ್ತು ಒಂದು ಮಾತು ನೆನಪಿಡು, ನೀನು ನಿನ್ನ ದಿನವನ್ನು ಪ್ಲಾನ್ ಮಾಡದಿದ್ದರೆ ಇಡೀ ಪ್ರಪಂಚ ನಿನ್ನನ್ನು ತನ್ನ ಪ್ಲಾನ್ ಪ್ರಕಾರ ಬಳಸಿಕೊಳ್ಳುತ್ತದೆ. ನೋಟಿಫಿಕೇಶನ್ ಗಳು ನಿನ್ನನ್ನು ಸೆಳೆಯುತ್ತವೆ, ಜನರು ನಿನ್ನ ಸಮಯವನ್ನು ಕಿತ್ತುಕೊಳ್ಳುತ್ತಾರೆ ಮತ್ತು ಸಂಜೆ ಆಗುವಷ್ಟರಲ್ಲಿ ಇಡೀ ದಿನ ನಿನಗೆ ಹೀಗೆ ಹೊರಟೋಯಿತು ಎಂಬುದು ಗೊತ್ತಾಗುವುದಿಲ್ಲ. ಆದರೆ ವಿಶೇಷವಾಗಿ ಏನೂ ಆಗಲಿಲ್ಲ ಎನಿಸುತ್ತದೆ. ಇದೇ ರಿಯಾಕ್ಟಿವ್ ಮತ್ತು ಪ್ರೊಆಕ್ಟಿವ್ ಲೈಫ್ ನಡುವಿನ ವ್ಯತ್ಯಾಸ. ಯಾರು ಮುಂಜಾನೆ ತಮ್ಮ ದಿನವನ್ನು ಡಿಸೈನ್ ಮಾಡುತ್ತಾರೋ ಅವರು ದಿನವನ್ನು ಕಂಟ್ರೋಲ್ ಮಾಡುತ್ತಾರೆ. ಪ್ಲಾನ್ ಮಾಡಿದವರು ಇಡೀ ದಿನ ಪರಿಸ್ಥಿತಿಗೆ ತಕ್ಕಂತೆ ರಿಯಾಕ್ಟ್ ಮಾಡುತ್ತಿರುತ್ತಾರೆ. ನಿನಗೆ ಯಾವುದೇ ಫ್ಯಾನ್ಸಿ ಆಪ್ ಅಥವಾ ಪ್ಲಾನರ್ ಅಗತ್ಯವಿಲ್ಲ. ಕೇವಲ ಒಂದು ಪ್ಲಾನ್, ಪೇಪರ್ ಮತ್ತು ಒಂದು ಪೆನ್ ಸಾಕು. ಬರೆ, ಫಾಲೋ ಮಾಡು ಮತ್ತು ರಾತ್ರಿ ಚೆಕ್ ಮಾಡು ಯಾವುದು ಪೂರ್ತಿ ಆಯಿತು, ಯಾವುದು ಆಗಲಿಲ್ಲ. ನಿಧಾನವಾಗಿ ಈ ಸಣ್ಣ ಅಭ್ಯಾಸ ನಿನ್ನ ಜೀವನದಲ್ಲಿ ಕ್ಲಾರಿಟಿ, ಕಂಟ್ರೋಲ್ ಮತ್ತು ಸ್ಟ್ರಕ್ಚರ್ ತರುತ್ತದೆ. ಒಂದು ಮಾತು ಗಮನವಿಟ್ಟು ಕೇಳು, ಈ ಹ್ಯಾಬಿಟ್ಸ್ ಕಷ್ಟವೇನಲ್ಲ, ಆದರೆ ಇವು ನೀನು ಪ್ರತಿದಿನ ಫಾಲೋ ಮಾಡಿದಾಗ ಮಾತ್ರ ಕೆಲಸ ಮಾಡುತ್ತವೆ. ಏಕೆಂದರೆ ಸತ್ಯವೇನೆಂದರೆ ನಿನ್ನ ಜೀವನ ದೊಡ್ಡ ದೊಡ್ಡ ನಿರ್ಧಾರಗಳಿಂದ ಬದಲಾಗುವುದಿಲ್ಲ, ಅದು ನೀನು ಪ್ರತಿ ಮುಂಜಾನೆ ತೆಗೆದುಕೊಳ್ಳುವ ಸಣ್ಣ ಸಣ್ಣ ನಿರ್ಧಾರಗಳಿಂದ ಬದಲಾಗುತ್ತದೆ. ಅಲಾರಾಂ ಬಾರಿಸಿದಾಗ, ನೀನು ಏಳುವ ನಿರ್ಧಾರ ಮಾಡಿದಾಗ, ಫೋನ್ ಬದಲಿಗೆ ನೀನು ನಿನ್ನ ದಿನವನ್ನು ಆರಿಸಿಕೊಂಡಾಗ ಇಲ್ಲಿಂದಲೇ ವ್ಯತ್ಯಾಸ ಶುರುವಾಗುತ್ತದೆ. ನಿನ್ನ ಮುಂಜಾನೆ ನಿನ್ನ ಡಿಸಿಪ್ಲಿನ್ ರೂಪಿಸುತ್ತದೆ ಮತ್ತು ನಿನ್ನ ಡಿಸಿಪ್ಲಿನ್ ನಿನ್ನ ಇಡೀ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ. ಇದು ಪರ್ಫೆಕ್ಟ್ ಆಗಿರುವುದರ ಬಗ್ಗೆ ಅಲ್ಲ, ಇದು ಕಾನ್ಸ್ಟೆಂಟ್ ಆಗಿರುವುದರ ಬಗ್ಗೆ. ಇಟ್ಸ್ ನಾಟ್ ಅಬೌಟ್ ಬೀಯಿಂಗ್ ಎ ಪರ್ಫೆಕ್ಟ್, ಇಟ್ಸ್ ಅಬೌಟ್ ಬೀಯಿಂಗ್ ಎ ಕನ್ಸಿಸ್ಟೆನ್ಸಿ. ಏಕೆಂದರೆ ನೀನು ನಿನ್ನ ಮುಂಜಾನೆಯನ್ನು ಕಂಟ್ರೋಲ್ ಮಾಡುವುದನ್ನು ಕಲಿತಾಗ ನಿಧಾನವಾಗಿ ನಿನ್ನ ದಿನಗಳು ಮತ್ತು ನಿನ್ನ ಜೀವನವು ಕೂಡ ಟ್ರ್ಯಾಕ್ಗೆ ಬರಲು ಆರಂಭಿಸುತ್ತವೆ. ಆದ್ದರಿಂದ ಯಾವುದೇ ಪರ್ಫೆಕ್ಟ್ ದಿನಕ್ಕಾಗಿ ಕಾಯಬೇಡ, ಹಿಂದೆ ಒಂದು ನಿರ್ಧಾರ ಮಾಡು. ನಾಳೆ ಮುಂಜಾನೆ ಅಲಾರಾಂ ಬಾರಿಸಿದಾಗ ನೀನು ಹೇಳುತ್ತೀಯಾ? ಏಕೆಂದರೆ ಕೆಲವು ಬಾರಿ ಜೀವನ ಬದಲಾಗಲು ಕೇವಲ ಒಂದು ಮಾರ್ನಿಂಗ್ ಡಿಸಿಷನ್ ಸಾಕು. ನಿನ್ನ ಜೀವನ ದೊಡ್ಡ ಫೈಲ್ಸ್ ಗಳಿಂದ ಬದಲಾಗುವುದಿಲ್ಲ, ಅದು ಅಲಾರಾಂ ಬಾರಿಸಿದಾಗ ನೀನು ಅದೇ ಮನುಷ್ಯನಾಗಿ ಇರ್ತೀಯಾ ಅಥವಾ ಹೊಸ ಮನುಷ್ಯನಾಗುತ್ತೀಯಾ ಎಂದು ನಿರ್ಧರಿಸುವ ಆ 10 ಸೆಕೆಂಡ್ಗಳು ವ್ಯತ್ಯಾಸದಲ್ಲಿದೆ. ನಿನಗೆ ನಿಜವಾಗಿಯೂ ನಿನ್ನ ಲೈಫ್ ಬದಲಾಯಿಸಬೇಕಿದ್ದರೆ ನಾಳೆಯಿಂದಲೇ ಈ ರೂಟೀನ್ ಫಾಲೋ ಮಾಡುವುದನ್ನು ಶುರು ಮಾಡು ಮತ್ತು ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡು. ಮತ್ತು ನೆಕ್ಸ್ಟ್ ಯಾವ್ದು ವಿಡಿಯೋ ಬೇಕೆಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.